ನಮಸ್ಕಾರ ಸ್ನೇಹಿತರೆ, ತುಲಾ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ 6 ವರಗಳು ಯಾವುವು? ತುಲಾ ರಾಶಿಯವರ ರಾಶಿ ಭವಿಷ್ಯ ಹೇಗಿದೆ? ತುಲಾ ರಾಶಿಯವರು ಜೀವನದಲ್ಲಿ ಹೇಗಿರ್ತಾರೆ? ಏನೆಲ್ಲ ಲಾಭಗಳನ್ನ ಪಡೆದುಕೊಳ್ತಾರೆ? ಏನೆಲ್ಲ ನಷ್ಟಗಳನ್ನ ಅನುಭವಿಸಬೇಕಾಗಿ ಬರುತ್ತೆ? ಈ ರಾಶಿಯವರ ರಾಶಿ ಭವಿಷ್ಯ ಹೇಗಿದೆ? ಇವರಿಗೆ ಶುಕ್ರ ಮತ್ತು ಬುಧನಿಂದ ಹಣದ ಹೊಳೆಯೇ ಹರಿಯುತ್ತಾ? ಸುವರ್ಣ ಸಮಯ ಶುರುವಾಗುತ್ತಾ? ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ಕೂಡ ತುಲಾ ರಾಶಿಯವರಾಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಬುಧ ಮತ್ತೆ ಶುಕ್ರ ಈ 2 ಗ್ರಹಗಳು ತಮ್ಮ ಚಲನೆಯನ್ನ ಒಟ್ಟಿಗೆ ಬದಲಾಯಿಸ್ತಾ ಇದೆ. ಈ ಒಂದು ಸಮಯ ಬುಧ ಮತ್ತು ಶುಕ್ರ ತಮ್ಮ ಚಲನೆಯನ್ನ ಬದಲಾಯಿಸ್ತಿರೋದ್ರಿಂದ ಈ ರಾಶಿಯವರಿಗೆ, ತುಲಾ ರಾಶಿಯವರಿಗೆ ಸಾಕಷ್ಟು ಬದಲಾವಣೆಯೊಂದಿಗೆ ಕೆಲವು ಸುವರ್ಣಾವಧಿ ಪ್ರಾರಂಭವಾಗ್ತಕ್ಕಂಥ ಮುನ್ಸೂಚನೆ ಕೊಡಲಾಗ್ತಿದೆ. ಈ ಸಮಯವು ಸಂಬಂಧಗಳು ಮತ್ತು ಕೆಲಸ ಎರಡರಲ್ಲೂ ಕೂಡ ಶುಭ ಚಿಹ್ನೆಗಳು ಈ ರಾಶಿಯವರು ಪಡ್ಕೊಳ್ತಾ ಇದ್ದು, ಅವಿವಾಹಿತರಿಗೆ ಮದುವೆ ಮತ್ತೆ ಸ್ಥಿತೀಕರಣದ ಅವಕಾಶಗಳು ಸಿಗುತ್ತೆ. ಉದ್ಯೋಗಿಗಳಿಗೆ ಹೊಸ ಯಶಸ್ಸು ಮತ್ತೆ ಬಡ್ತಿಯ ಸಾಧ್ಯತೆ ಇದ್ದು, ಉದ್ಯಮಿಗಳು ಲಾಭ ಮತ್ತು ವಿಸ್ತರಣೆಯ ಅವಕಾಶಗಳನ್ನು ಸಹ ಪಡ್ಕೊಳ್ತಾರೆ. ನಿಮ್ಗೆ ಆದಾಯದಲ್ಲಿ ಹೆಚ್ಚಳದ ಜೊತೆಗೆ ಮಕ್ಕಳಿಂದ ಒಳ್ಳೆಯ ಸುದ್ದಿ ಸಿಗುತ್ತೆ. ಕೆಲಸದಲ್ಲಿ ಅದೃಷ್ಟ ನಿಮ್ಮೊಂದಿಗೆ ಯಾವಾಗ್ಲೂ ಕೂಡ ಇರುತ್ತೆ. ಇದರಿಂದಾಗಿ ಹಳೆಯ ಬಾಕಿ ಇರತಕ್ಕಂಥ ವಿಷಯಗಳು ಸಹ ಕ್ರಮೇಣ ಈ ಸಂದರ್ಭದಲ್ಲಿ ಪರಿಪೂರ್ಣವಾಗ್ತಾ ಹೋಗುತ್ತೆ. ಬಾಕಿ ಉಳಿದಿರ್ತಕ್ಕಂಥ ಕೆಲಸಗಳು ವೇಗವನ್ನ ಪಡೆದುಕೊಳ್ಳುತ್ತೆ. ಇಲ್ಲಿಯವರೆಗೂ ಇದ್ದಂತಹ ಅಡೆತಡೆಗಳು, ಆ ಅಡೆತಡೆಯ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳುತ್ತೆ. ನಿಮ್ಮ ಉದ್ಯೋಗ ಅಥವಾ ವೃತ್ತಿ ಜೀವನದಲ್ಲಿ ನಿಮ್ಗೆ ಹೊಸ ಜವಾಬ್ದಾರಿಗಳು ಸಿಗುತ್ತೆ. ನಿಮ್ಮ ಸ್ಥಾನ ಮತ್ತೆ ಖ್ಯಾತಿ ಕೂಡ ಹೆಚ್ಚಿಗೆ ಆಗುತ್ತೆ. ಪೋಷಕರ ಬೆಂಬಲ ಸಿಗುತ್ತೆ. ಮನೆ ಅಥವಾ ಆಸ್ತಿಗೆ ಸಂಬಂಧಿಸಿದ ಕೆಲವು ಪ್ರಯೋಜನಗಳನ್ನು ಸಹ ನೀವು ಪಡ್ಕೊಳ್ತೀರಾ. ಈ ಸಮಯವು ವ್ಯಾಪಾರ ಮಾಡೋರಿಗೆ ಲಾಭ ಮತ್ತೆ ಹೊಸ ಅವಕಾಶಗಳನ್ನ ತಂದುಕೊಡುತ್ತೆ. ಹಣದ ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತೆ ಮತ್ತು ದಾಂಪತ್ಯ ಜೀವನದಲ್ಲಿ ಮೊದಲಿಗಿಂತ ಹೆಚ್ಚು ಸಾಮರಸ್ಯ ಮತ್ತೆ ಶಾಂತಿ ಇರುತ್ತೆ. ಉದ್ಯೋಗ ಮತ್ತೆ ವೃತ್ತಿ ಜೀವನದಲ್ಲಿ ಲಾಭಗಳು ಕಂಡುಬರುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸಿರ್ತಕ್ಕಂಥ ಜನರಿಗೆ ಯಶಸ್ಸಿನ ಉತ್ತಮ ಸೂಚನೆಗಳು ಇದೆ. ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ. ಸಮಾಜದಲ್ಲಿ ಗೌರವ ಹೆಚ್ಚಿಗೆ ಆಗುತ್ತೆ. ನ್ಯಾಯಾಲಯ ಅಥವಾ ಕಾನೂನು ವಿಷಯಗಳಲ್ಲಿ ಸಿಲುಕಿಕೊಂಡಿರುವ ಜನರಿಗೆ ಪರಿಹಾರ ಅಥವಾ ಗೆಲುವು ಸಿಗುತ್ತೆ. ವಿದೇಶಿ ಪ್ರಯಾಣ ಅಥವಾ ಉನ್ನತ ಶಿಕ್ಷಣದ ಅವಕಾಶಗಳು ಸಹ ಬರುತ್ತೆ. ಆರೋಗ್ಯ ಸುಧಾರಿಸುತ್ತೆ. ಕುಟುಂಬದಲ್ಲಿ ಸಂತೋಷವನ್ನ ನೀವು ಅನುಭವಿಸ್ತೀರಾ ಅಂತ ಹೇಳಬಹುದು. ಜೊತೆಗೆ ನಿಮ್ಮ ವೃತ್ತಿಯಲ್ಲಿ ಲಾಭ ಆಗೋದ್ರ ಜೊತೆಗೆ ಸಂಪತ್ತು ಕೂಡ ವೃದ್ಧಿಯಾಗುತ್ತೆ. ಶ್ರೀಮಂತಿಕೆಯ ಯೋಗ ಕೂಡ ಇದೆ. ನೀವು ಈ ಒಂದು ಸಂದರ್ಭದಲ್ಲಿ ಕಾಕತಾಳೀಯ ಎಂಬಂತೆ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನ ಪಡ್ಕೊಳ್ತೀರಾ. ಕೆಲಸಗಳು ವೇಗದಲ್ಲಿ ಇರುತ್ತೆ. ನಿಮ್ಮ ಬಾಕಿ ಇರತಕ್ಕಂಥ ಮತ್ತೆ ದೀರ್ಘಕಾಲದಿಂದ ಬಾಕಿ ಇರತಕ್ಕಂಥ ಕೆಲಸಗಳು ಪರಿಪೂರ್ಣಗೊಳ್ಳುತ್ತೆ. ನಿಮ್ಮ ಕೆಲಸದಲ್ಲಿ ನಿಮ್ಮ ಪ್ರಭಾವ ಹಾಗೆ ಗೌರವ ಹೆಚ್ಚಿಗೆ ಆಗುತ್ತೆ. ಕೆಲವು ವಿದ್ಯುತ್ ಆಧಾರಿತ ಉಪಕರಣಗಳು ಸಿಗುತ್ತೆ. ನೀವು ನಿರೀಕ್ಷಿಸಿದ ಮೂಲದಿಂದ ನಿಮ್ಗೆ ಸಾಕಷ್ಟು ಪ್ರಯೋಜನ ಸಿಗುತ್ತೆ. ಆರ್ಥಿಕ ಲಾಭ ಆಗುತ್ತೆ. ಸರ್ಕಾರಿ ಕೆಲಸದಲ್ಲಿ ಲಾಭದಾಯಕ ಒಪ್ಪಂದಗಳನ್ನು ಪಡೆಯಲು ನೀವು ಸಂತಸ ಪಡ್ತೀರಾ. ಸರ್ಕಾರಿ ಕೆಲಸದಲ್ಲಿ ನಿಮ್ಗೆ ಯಶಸ್ಸು ಸಿಗುತ್ತೆ. ಆದಾಯದ ಲಾಭದ ಜೊತೆಗೆ ಸೌಕರ್ಯ ಹೆಚ್ಚಿಗೆ ಆಗುತ್ತೆ. ವಿದ್ಯುತ್ ಉಪಕರಣಗಳೊಂದಿಗೆ ಕೆಲಸ ಮಾಡ್ತಕ್ಕಂಥ ಜನರ ಆದಾಯ ಹಿಮ್ಮಡಿಯಾಗಲಿದ್ದು, ಎಲ್ಲೆಂದರಲ್ಲಿ ನಿಮ್ಗೆ ಹಠಾತ್ ಲಾಭದ ಸಾಧ್ಯತೆ ಇದೆ. ನಿಮ್ಮ ಕುಟುಂಬ ಜೀವನವು ಆಹ್ಲಾದಕರವಾಗಿರುತ್ತೆ. ನೀವು ಪೂರ್ವಜರ ಸಂಪತ್ತಿನ ಸಂಪೂರ್ಣ ಲಾಭವನ್ನೇ ಪಡ್ಕೊಳ್ತೀರಾ ಅಂತ ಹೇಳಬಹುದು. ಹಣಕಾಸಿನ ಯೋಜನೆಗಳು ಫಲಪ್ರದವಾಗುತ್ತೆ. ನೀವು ಕೆಲವು ಹೊಸ ಯೋಜನೆಗಳಲ್ಲಿ ಕೆಲಸ ಮಾಡ್ತಾ ಇದ್ರೆ ಈ ಹಿಂದೆ ಮಾಡಿದ ಹೂಡಿಕೆಗಳಿಂದ ಲಾಭವನ್ನ ಕೂಡ ಕಂಡುಕೊಳ್ತೀರಾ. ಹೊಸ ವ್ಯವಹಾರವನ್ನ ವಿಸ್ತರಿಸಲು ನೀವು ಬಯಸಿದ್ರೆ ಅದರಲ್ಲಿಯೂ ನೀವು ಯಶಸ್ಸನ್ನ ಪಡ್ಕೊಳ್ತೀರಾ. ಉದ್ಯೋಗದಲ್ಲಿ ಸಹೋದ್ಯೋಗಿಗಳು ಮತ್ತು ಸ್ನೇಹಿತರಿಂದ ನಿಮ್ಗೆ ಬೆಂಬಲ ಸಿಗುತ್ತೆ. ವಿದ್ಯಾರ್ಥಿಗಳು ಶೈಕ್ಷಣಿಕ ಕ್ಷೇತ್ರದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾರೆ. ನೀವು ಯಾವುದೇ ಕೋರ್ಸ್ಗೆ ಪ್ರವೇಶವನ್ನ ಪಡೆಯಲು ಯೋಚನೆಯನ್ನ ಮಾಡ್ತಾ ಇದ್ರೆ ನಿಮ್ಗೆ ಯಶಸ್ಸು ಸಿಗುತ್ತೆ ಅಂತ ಹೇಳಬಹುದು. ಜೊತೆಗೆ ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳಿಂದ ನಿಮ್ಗೆ ಬೆಂಬಲ ಸಿಗುತ್ತೆ. ನೀವು ಹೊಸ ಕೆಲಸವನ್ನ ಪ್ರಾರಂಭಿಸಲು ಬಯಸಿದ್ರೆ ನೀವು ಅದರಲ್ಲಿ ಯಶಸ್ಸನ್ನ ಪಡ್ಕೊಳ್ತೀರಾ. ಆರ್ಥಿಕ ಕೆಲಸದಲ್ಲಿ ತೊಡಗಿರ್ತಕ್ಕಂಥ ಜನರು ಉತ್ತಮ ವ್ಯವಹಾರವನ್ನ ಪಡಿತಾರೆ. ವಾಹನ ಸುಖವನ್ನ ಪಡೆಯುವ ಸಾಧ್ಯತೆಯೂ ಇತ್ತು. ನಿಮ್ಮ ಶತ್ರುಗಳು ನಿಮ್ಮ ಪ್ರಗತಿಯನ್ನು ನೋಡಿ ಅಸೂಹೆ ಪಡ್ತಾರೆ, ಆದ್ರೆ ನಿಮ್ಗೆ ಹಾನಿ ಮಾಡಲು ಸಾಧ್ಯವಾಗೋದಿಲ್ಲ. ಬ್ಯಾಂಕಿಗೆ ಸಂಬಂಧಿಸಿದ ಯಾವುದೇ ಕೆಲಸವಿದ್ರೂ ಕೂಡ ನೀವು ಪ್ರಯತ್ನವನ್ನ ಮಾಡಬೇಕಾಗತ್ತೆ. ನೀವು ನಿರೀಕ್ಷೆ ಮಾಡಿದಂತಹ ಯಶಸ್ಸು ನಿಮ್ಗೆ ಸಿಗ್ತಾ ಹೋಗುತ್ತೆ. ದೈವಿಕ ಅನುಗ್ರಹ ನಿಮ್ಮ ಮೇಲೆ ಬಿದ್ದಂತೆ ಭಾಸವಾಗ್ತಾ ಇದ್ದು ನಿಮ್ಗೆ ಆರ್ಥಿಕ ಲಾಭ ಸಿಗುತ್ತೆ. ದೀರ್ಘಕಾಲದಿಂದ ಸಿಲುಕಿಕೊಂಡಿದ್ದಂತಹ ಯಾವುದೇ ಕೆಲಸ ಈ ಸಂದರ್ಭದಲ್ಲಿ ಪರಿಪೂರ್ಣಗೊಳ್ಳೋದ್ರ ಜೊತೆಗೆ ಉದ್ಯೋಗ ಹುಡುಕಿರ್ತಕ್ಕಂಥ ಈ ರಾಷ್ಟ್ರೀಯ ಜನರಿಗೆ ಉದ್ಯೋಗ ಅವಕಾಶಗಳು ಕೂಡ ಸಿಗುತ್ತೆ. ವ್ಯವಹಾರವನ್ನ ವಿಸ್ತರಿಸುವಲ್ಲಿ ನಿಮ್ಗೆ ಯಶಸ್ಸು ಸಿಗುತ್ತೆ. ಕೆಲವು ಗೊಂದಲಗಳು ಬಗೆಹರಿದ ನಂತರ ನೀವು ನೆಮ್ಮದಿಯ ನಿಟ್ಟುಸಿರನ್ನ ಬಿಡ್ತೀರಾ. ಕೆಲಸದ ಸ್ಥಳದಲ್ಲಿ ಹಿರಿಯ ಜನರ ಬೆಂಬಲ ಮತ್ತೆ ಮಾರ್ಗದರ್ಶನದಿಂದ ನೀವು ಪ್ರಯೋಜನವನ್ನ ಕಂಡುಕೊಳ್ತೀರಾ ಅಂತ ಹೇಳಲಾಗ್ತಾ ಇದೆ.
ಹಾಗೇನೆ ನಿಮ್ಮ ಜೀವನದಲ್ಲಿ ಸುಖ ಸಮೃದ್ಧಿ ಅದೃಷ್ಟ ಎಲ್ಲವೂ ಕೂಡ ಮನೆ ಮಾಡ್ಲಿದ್ದು ನೀವು ಯಾರನ್ನ ಇಷ್ಟಪಡ್ತೀರೋ ಅವರನ್ನ ಮದ್ವೆ ಆಗ್ತಕ್ಕಂಥ ಯೋಗ ಕೂಡ ಇದೆ. ಆರೋಗ್ಯ ಕೂಡ ಸಂಪೂರ್ಣವಾಗಿ ಸುಧಾರಿಸುತ್ತೆ. ವೈಯಕ್ತಿಕ ಸಮಸ್ಯೆಗಳು ಬಹುತೇಕ ಸಂಪೂರ್ಣವಾಗಿ ಬಗೆಹರಿಯುತ್ತೆ. ನ್ಯಾಯಾಲಯದ ಮತ್ತೆ ಆಸ್ತಿ ವಿವಾದದ ಪ್ರಕರಣಗಳು ಅನುಕೂಲಕರವಾಗಿ ಬಗೆಹರಿಯುತ್ತೆ. ರಾಜಕೀಯ ವ್ಯಕ್ತಿಗಳೊಂದಿಗೆ ಸಂಪರ್ಕ ಸಾಧಿಸಲು ಸುಸಂದರ್ಭವಾಗಿದೆ. ಎಷ್ಟು ದಿನ ನೀವು ಅನುಭವಿಸಿದಂತಹ ಒಂದಷ್ಟು ಸಮಸ್ಯೆಗಳು ಈಗ ಬಗೆಹರಿಯುತ್ತೆ. ಸರ್ಕಾರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಯಶಸ್ಸನ್ನು ಸಾಧಿಸ್ತೀರಾ. ಉದ್ಯೋಗದಲ್ಲಿ ಬಡ್ತಿ ಸಿಗುತ್ತೆ. ತಮ್ಮ ವೃತ್ತಿ ಮತ್ತು ವ್ಯವಹಾರದಲ್ಲಿ ಪ್ರತಿಸ್ಪರ್ಧಿಗಳಿಗಿಂತ ಮೇಲುಗೈಯನ್ನು ಸಾಧಿಸ್ತೀರಾ. ಮೇಲಾಧಿಕಾರಿಗಳ ಗೌರವ ಮತ್ತು ಮೆಚ್ಚುಗೆಯನ್ನು ನೀವು ಗಳಿಸ್ತೀರಾ. ಕುಟುಂಬದಲ್ಲಿ ಸಂತೋಷ ಇರುತ್ತೆ. ದಂಪತಿಗಳ ನಡುವಿನ ಪೈಪೋಟಿಗಳು ಮಾಯವಾಗುತ್ತೆ. ಮಕ್ಕಳನ್ನ ಪಡೆಯುವ ಸಾಧ್ಯತೆ ಇದೆ. ನೀವು ಬಹಳಷ್ಟು ಒಳ್ಳೆಯ ಸುದ್ದಿಗಳನ್ನ ಕೇಳ್ತೀರಾ. ಆಸ್ತಿ ಒಟ್ಟಿಗೆ ಬರುತ್ತೆ. ಆಸ್ತಿ ವಿವಾದಗಳು ಬಗೆಹರಿಯುತ್ತೆ. ಷೇರುಗಳು ಮತ್ತು ಊಹಾಪೋಹಗಳಿಂದ ಉತ್ತಮ ಲಾಭ ಗಳಿಸುವ ಸಾಧ್ಯತೆ ಇದೆ. ಸಂಪತ್ತು ಹಲವು ರೂಪಗಳಲ್ಲಿ ಬರ್ತದೆ. ಹಠಾತ್ ಆರ್ಥಿಕ ಲಾಭಗಳನ್ನು ಉಂಟು ಮಾಡ್ತದೆ. ಯಾವುದೇ ಆರ್ಥಿಕ ಪ್ರಯತ್ನವು ಅನುಕೂಲಕರ ಫಲಿತಾಂಶವನ್ನು ನೀಡುತ್ತದೆ. ಕುಟುಂಬ ಬೆಳವಣಿಗೆ ಇರುತ್ತದೆ. ಮಕ್ಕಳನ್ನು ಪಡೆಯುವ ಸಾಧ್ಯತೆ ಇರ್ತದೆ. ಅಂದ್ರೆ ಇನ್ನೂ ಕೂಡ ಮದುವೆಯಾಗಿ ತುಂಬಾ ವರ್ಷಗಳಾಗ್ತಿದೆ, ಆದ್ರೆ ಮಕ್ಕಳ ಯೋಗ ಇಲ್ಲ ಅಂತ ಸಾಕಷ್ಟು ನೊಂದ್ಕೊಂಡಿರ್ತಕ್ಕಂಥ ಜನರಿಗೆ ಈಗ ಮಕ್ಕಳನ್ನು ಪಡೆಯುವ ಸಾಧ್ಯತೆ ಇದ್ದು ಮಾತು ಮತ್ತೆ ಕಾರ್ಯಗಳ ಮೌಲ್ಯ ಹೆಚ್ಚಿಗೆ ಆಗುತ್ತೆ. ಈ ರಾಶಿಚಕ್ರ ಚಿಹ್ನೆಯ ಜನರು ಸಲಹೆ ಸೂಚನೆಗಳೊಂದಿಗೆ ವೃತ್ತಿ, ಉದ್ಯೋಗ ಮತ್ತೆ ವ್ಯವಹಾರದಲ್ಲಿ ನಿರೀಕ್ಷೆಗಳನ್ನು ಮೀರಿದ ಪ್ರಗತಿಯನ್ನ ಕೂಡ ಈ ಸಂದರ್ಭದಲ್ಲಿ ಸಾಧಿಸ್ತಾರೆ ಅಂತ ಹೇಳಬಹುದು. ದಿನದಿಂದ ದಿನಕ್ಕೆ ನಿಮ್ಮ ಆದಾಯ ಹೆಚ್ಚಾಗ್ತಾ ಹೋಗುತ್ತೆ. ಆರ್ಥಿಕ ಮತ್ತೆ ವೈಯಕ್ತಿಕ ಸಮಸ್ಯೆಗಳು ಬಹುತೇಕ ಸಂಪೂರ್ಣವಾಗಿ ಬಗೆಹರಿಯುತ್ತೆ. ಕುಟುಂಬ ಜೀವನದಲ್ಲಿ ಪರಸ್ಪರ ಬಾಂಧವ್ಯ ಹೆಚ್ಚಿಗೆ ಆಗುತ್ತೆ. ಮದುವೆ ಮತ್ತು ಗೃಹ ಪ್ರವೇಶದಂತಹ ಶುಭ ಘಟನೆಗಳು ಮನೆಯಲ್ಲಿ ನಡೆಯುತ್ತೆ. ತಂದೆಯ ಕಡೆಯಿಂದ ಆಸ್ತಿ ಬರುತ್ತೆ. ಮಕ್ಕಳಾಗುವ ಸಾಧ್ಯತೆ ಇದ್ದು ಉನ್ನತ ಹುದ್ದೆಯಲ್ಲಿರ್ತಕ್ಕಂಥ ಜನರು, ರಾಜಕೀಯ ವ್ಯಕ್ತಿಗಳು ಮತ್ತೆ ಉನ್ನತಾಧಿಕಾರಿಗಳೊಂದಿಗೆ ನೀವು ಸಂಪರ್ಕವನ್ನ ಸಾಧಿಸ್ತೀರಾ ಅಂತ ಹೇಳಲಾಗ್ತಾ ಇದೆ. ಇಷ್ಟು ದಿನ ನೀವು ಒಂದಷ್ಟು ಕಷ್ಟವನ್ನ ಪಟ್ಟು ಮಾಡಿದಂತಹ ಹೂಡಿಕೆಯಿಂದ ಈಗ ನಿಮ್ಗೆ ಸಾಕಷ್ಟು ಅನಿರೀಕ್ಷಿತ ಲಾಭಗಳು ಸಿಗ್ತಾ ಹೋಗುತ್ತೆ. ನೀವ್ ಏನೇ ಮಾಡಿದ್ರು ಕೂಡ ಅದರಲ್ಲಿ ಸಾಕಷ್ಟು ಲಾಭವನ್ನೇ ಕಾಣ್ತೀರಾ. ಆರ್ಥಿಕವಾಗಿ ಸಾಕಷ್ಟು ಅದೃಷ್ಟ ಇರುತ್ತೆ. ಯಾವುದೇ ಆರ್ಥಿಕ ಪ್ರಯತ್ನ ಯಶಸ್ವಿ ಆಗುತ್ತೆ. ಅಧ್ಯಯನ ಮತ್ತು ಉದ್ಯೋಗದ ವಿಷಯದಲ್ಲಿ ವಿದೇಶಿ ಅವಕಾಶಗಳು ಲಭ್ಯ ಇರುತ್ತೆ. ಪ್ರಮುಖ ವ್ಯಕ್ತಿಗಳೊಂದಿಗೆ ಆತ್ಮೀಯತೆ ಸ್ಥಾಪನೆಯಾಗುತ್ತೆ. ಸರ್ಕಾರದಿಂದ ಮನ್ನಣೆ ಸಿಗುತ್ತೆ. ರಾಜಪೂಜೆಗಳು ಹೆಚ್ಚಿಗೆ ಆಗಿ ಸಂತಾನ ಪ್ರಾಪ್ತಿಯಾಗತ್ತೆ. ಉದ್ಯೋಗ ಬಡ್ತಿ ದೊರೆಯುತ್ತೆ. ವೃತ್ತಿ ಮತ್ತು ವ್ಯವಹಾರದಲ್ಲಿ ಲಾಭದಾಯಕ ಕ್ಷಣಗಳನ್ನ ನೀವು ಆನಂದಿಸ್ತೀರಾ ಅಂತ ಹೇಳಬಹುದು. ಉದ್ಯೋಗ ಮತ್ತೆ ವಿವಾಹ ಪ್ರಯತ್ನಗಳು ಈ ಸಂದರ್ಭದಲ್ಲಿ ಯಶಸ್ವಿ ಆಗುತ್ತೆ. ಉನ್ನತ ಹುದ್ದೆಯಲ್ಲಿರ್ತಕ್ಕಂಥ ಜನರೊಂದಿಗೆ ಸಂಪರ್ಕಗಳು ಹೆಚ್ಚಿಗೆ ಆಗುತ್ತೆ. ನೀವು ಈ ಸಂದರ್ಭದಲ್ಲಿ ಮುಟ್ಟುದೆಲ್ಲವೂ ಕೂಡ ಚಿನ್ನವಾಗಿ ಬದಲಾಗ್ತಾ ಹೋಗುತ್ತೆ. ವೃತ್ತಿ ಮತ್ತು ವ್ಯವಹಾರವು ಆದಾಯದ ವಿಷಯದಲ್ಲಿ ಹೊಸ ಎತ್ತರವನ್ನ ತಲುಪಿಸುವಂತೆ ಮಾಡುತ್ತೆ. ಉನ್ನತ ಹುದ್ದೆಯಲ್ಲಿರ್ತಕ್ಕಂಥ ಜನರು ಈ ಒಂದು ಸಂದರ್ಭದಲ್ಲಿ ನಿಮಗೆ ಸಹಾಯ ಹಸ್ತವನ್ನ ಚಾಚ್ತಾರೆ. ನೀವು ಈ ಸಂದರ್ಭದಲ್ಲಿ ಅವರ ಒಂದು ಸಲಹೆ ಸೂಚನೆಗಳನ್ನ ತೆಗೆದುಕೊಂಡಿದ್ದೆ ಆದಲ್ಲಿ ಖಂಡಿತವಾಗಿಯೂ ಕೂಡ ನೀವು ಸಾಕಷ್ಟು ಲಾಭವನ್ನೇ ಪಡೆದುಕೊಳ್ತೀರಾ ಅಂತ ಹೇಳಬಹುದು. ನಿಮ್ಗೆ ಈ ಸಂದರ್ಭದಲ್ಲಿ ಶುಕ್ರನ ಪ್ರಭಾವ ಇರೋದ್ರಿಂದ ಹಿರಿಯ ಅಧಿಕಾರಿಗಳೊಂದಿಗೆ ಸಮನ್ವಯ ಸಾಧಿಸೋದ್ರಿಂದ ಸಾಕಷ್ಟು ತೊಂದರೆಗಳನ್ನ ನೀವು ಈ ಸಂದರ್ಭದಲ್ಲಿ ಅದರಿಂದ ಮುಕ್ತಿಯನ್ನ ಪಡ್ಕೊಳ್ತೀರಾ. ಆರ್ಥಿಕ ಸ್ಥಿತಿಯು ಪ್ರಬಲವಾಗ್ತಾ ಹೋಗುತ್ತೆ. ಕುಟುಂಬ ಸದಸ್ಯರ ಸಂಪೂರ್ಣ ಬೆಂಬಲ ಸಿಕ್ಕಿ ವೃತ್ತಿ ಜೀವನದಲ್ಲಿ ಹಿರಿಯ ಅಧಿಕಾರಿಗಳೊಂದಿಗೆ ನೀವು ಸಮನ್ವಯವನ್ನು ಸಾಧಿಸಿ ಬಹಳಷ್ಟು ಸಮಸ್ಯೆಗಳಿಂದ ಮುಕ್ತಿಯನ್ನು ಕಂಡುಕೊಳ್ತೀರಾ. ಆತ್ಮವಿಶ್ವಾಸ ಬಹಳಷ್ಟು ಏರಿಕೆ ಆಗ್ತಾ ಹೋಗುತ್ತೆ. ಅದರಿಂದಲೂ ಕೂಡ ಸಾಕಷ್ಟು ಪ್ರಯೋಜನಗಳನ್ನ ನೀವು ನೋಡ್ತೀರಾ. ಕುಟುಂಬದ ಬಗ್ಗೆ, ಕುಟುಂಬ ಸದಸ್ಯರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನ ನೀವು ಹೊಂದೋದ್ರಿಂದ ನೀವು ಆರ್ಥಿಕ ಸ್ಥಿತಿಯನ್ನ ಮೊದಲಿಗಿಂತ ಹೆಚ್ಚು ಬಲವಾಗಿ ಇರಿಸ್ಕೊಳ್ತೀರಾ. ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಹಾಗೆ ದೇವರ ಕೃಪಾಶೀರ್ವಾದದಿಂದ ಇಷ್ಟೆಲ್ಲ ಅದೃಷ್ಟವನ್ನ ಪಡ್ಕೊಳ್ತಿದ್ದಾರೆ ತುಲಾ ರಾಶಿಯವರು. ಇದರಲ್ಲಿ ನಿಮ್ಮ ರಾಶಿನೂ ಕೂಡ ತುಲಾ ರಾಶಿಯಾಗಿದ್ರೆ ನೀವು ತುಲಾ ರಾಶಿ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.